ಫ್ಯಾನ್ ಹಾಕ್ಬೇಕಾ? ನಿನ್ನನ್ನು ನೋಡಿದವಾಗ ಮನಸ್ಸಿಗೆ ಸಂತೋಷವಾಯಿತು. ರಾತ್ರಿ ಹೊತ್ತಿನಲ್ಲಿ ನಿನ್ನನ್ನು ಸ್ಮರಿಸಿದವನು ನಾನು. ಹೌದು, ಬಂದೆ ಅಲ್ಲ. ನಿನ್ನ ಯೋಗಕ್ಷೇಮವನ್ನು ವಿಚಾರಿಸಬೇಕಾದುದು ಅಣ್ಣನಾಗಿ ನನಗೆ ಕರ್ತವ್ಯವಾಗಿದೆ. ನೀನು ಕ್ಷೇಮದಿಂದ ಇದ್ದೀಯ. ನಿನ್ನ 5 ಮಂದಿ ಪತಿಯಂದಿರು ಅವರು ಕ್ಷೇಮದಿಂದ ಇದ್ದಾರೆ. ರಾತ್ರಿ ಹೊತ್ತಿನಲ್ಲಿ ಕರೆಸುವುದಕ್ಕೆ ಕಾರಣವಿದೆ. ನನ್ನ ಹೆಂಡತಿ ರುಕ್ಮಿಣಿ ಹೇಳಿದಂತಹ ಮಾತು, ಮಗ ಮನ್ಮಥ ಬೆಳೆದು ದೊಡ್ಡವನಾಗಿದ್ದಾನೆ, ಅವನಿಗೆ ಒಂದು ಮದುವೆಯನ್ನು ಮಾಡಿಸಿ ಅನ್ನುವ ಹಾಗೆ ಆಡಿದವಾಗ 8 ದಿವಸದಲ್ಲಿ ಮದುವೆ ಮಾಡಿಸ್ತೇನೆ ಅನ್ನುವ ಹಾಗೆ ನನ್ನ ಹೆಂಡತಿಗೆ ಮಾತನ್ನು ಕೊಟ್ಟಿದ್ದೇನೆ. ಮಾತೇನು ಕೊಟ್ಟಿದ್ದೇನೆ, ಕೊಟ್ಟಂತಹ ಮಾತನ್ನು ನಡೆಸುವುದಕ್ಕೆ ಆಗದಂತಹ ಪರಿಸ್ಥಿತಿ ನನ್ನ ಜೀವನದಲ್ಲಿ ಒದಗಿ ಬಂತಲ್ಲ. ನನ್ನ ಮಗನಿಗೆ ಹೆಣ್ಣನ್ನು ಹುಡುಕುವುದಕ್ಕೆ ಅದೆಷ್ಟೋ ಕಡೆಗೆ ಹೋದೆ, ಎಲ್ಲಿ ಹೋದ್ರೂ ಕೂಡ ಸರಿಯಾದ ಹೆಣ್ಣು ಸಿಗ್ಲಿಲ್ಲ. 7 ದಿವಸ ಕಳೆದೇ ಹೋಯ್ತು, ಇನ್ನಿರುವುದು ಒಂದೇ ದಿವಸದ ಅವಧಿ. ಅದಕ್ಕಾಗಿ ಕರೆಸಿದ್ದೇನೆ, ನನ್ನ ಮಗನಿಗೆ ಹೆಣ್ಣನ್ನು ಹುಡುಕುವೆಯದಾಗಿ. ಮಧ್ಯರಾತ್ರಿಯಲ್ಲಿ ನನ್ನನ್ನು ಧ್ಯಾನಿಸಿಕೊಂಡ ಕ್ಷಣ ಒಮ್ಮಿನ ಮೇಲೆ ನನಗೆ ಹೆದರಿಕೆಯಾಯಿತು. ಯಾಕೆ ನನ್ನ ಅಣ್ಣ ಈ ಹೊತ್ತಿನಲ್ಲಿ ನನ್ನನ್ನು ಧ್ಯಾನಿಸಿಕೊಳ್ತಾ ಇದ್ದಾನೆ ಎನ್ನುವ ಹಾಗೆ. ಆದ್ರೆ ಇಲ್ಲಿಗೆ ಬಂದು ನಿನ್ನ ಮಾತುಗಳನ್ನು ಕೇಳಿದಾಗ ನಗಬೇಕು ಅಳಬೇಕು ಒಂದೂ ಕೂಡ ಅರ್ಥವಾಗುತ್ತಾ ಇಲ್ಲ. ಲೋಕದ ದೇವರ ದೇವನೇ, ಕ್ಷಣ ಮಾತ್ರದಲ್ಲಿ ಹೆಣ್ಣನ್ನು ಹುಡುಕುವಂತಹ ಸಾಮರ್ಥ್ಯವನ್ನು ಹೊಂದಿದವನು ಅಂತದ್ರಲ್ಲಿ ನನ್ನಲ್ಲಿ ಹೇಳುತ್ತಾ ಇದೆಯಲ್ವಾ. ಅದರಲ್ಲೂ ಉಳಿದಿರುವುದು ಅರ್ಧ ದಿವಸ. ಈ ಅರ್ಧ ದಿವಸದಲ್ಲಿ ಹೆಣ್ಣಾದಂತಹ ನನ್ನಿಂದ ಹೆಣ್ಣನ್ನು ಹುಡುಕುವುದಕ್ಕೆ ಸಾಧ್ಯವೇ ಹೇಳು? ಖಂಡಿತವಾಗಿ ನನ್ನಿಂದ ಆಗುವುದಿಲ್ಲ ಅಣ್ಣ ಇದು. ಈ ಹಿಂದೆ ಅದೆಷ್ಟೋ ಘನ ಕಾರ್ಯವನ್ನು ಮಾಡಿದವನು ನಾನು. ನನ್ನ ಮಗನಿಗೆ ಹೆಣ್ಣನ್ನು ಹುಡುಕುವಂತಹ ಸಾಮರ್ಥ್ಯ ನನ್ನಲ್ಲಿ ಉಂಟು. ಆದ್ರೆ ಈ ಕೆಲಸವನ್ನು ನಾನು ಯಾಕೆ ಮಾಡಿಲ್ಲ? ಇಂಥವರೇ ಮಾಡಬೇಕನ್ನುವಂತಹ ಸಂಕಲ್ಪವನ್ನು ಹೊಂದಿದವನು. ಈ ಹಿಂದೆ ನಿನ್ನ ಮಾನ ಪ್ರಾಣವನ್ನು ಉಳಿಸಿಕೊಟ್ಟಿದ್ದೇನೆ. ನನ್ನ ಅನುಗ್ರಹ ನಿನ್ನ ಮೇಲೆ ಉಂಟು. ಆದಷ್ಟು ಬೇಗನೆ ಹೋಗಿ. ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ನಾವು ನಂಬಿದಂತಹ ವ್ಯಾಪ್ತ ಚಾಮುಂಡೇಶ್ವರಿ ತಾಯಿಯು ಹಾಗೆ ನೀವು ನಂಬಿಕೊಂಡು ಬಂದಂತಹ ದೇವರು ಜೀವನದಲ್ಲಿ ನಿಮಗೆ ಆಯುಷ್ಯ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಎಲ್ಲವನ್ನ ಆ ದೇವರು ಅನುಗ್ರಹ ಮಾಡಿ ಅನ್ನುವ ಹಾಗೆ ಭಕ್ತಿಪೂರ್ವಕವಾಗಿ ಮಾಡುವಂತಹ ಪ್ರಾರ್ಥನೆ. ಗೋಲ್ಡ್